ಇನ್ನು ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಜೈಲು ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಮಾರ್ಚ್ 3ರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನ ನೀಡಲಾಗಿದೆ. 5 ಲಕ್ಷ ರೂಪಾಯಿ ಲಂಚವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದು ಚಂದ್ರು ಲಮಾಣಿ. ಗುತ್ತಿಗೆದಾರರಿಂದ ಲಂಚವನ್ನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಶಾಸಕ ಸಿಕ್ಕಾಕೊಂಡಿದ್ರು. ಚಂದ್ರು ಲಮಾಣಿಗೆ ಈಗ 10 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿ ಜಡ್ಜ್ ಆದೇಶ ನೀಡಿದ್ದಾರೆ. ಜನಪ್ರತಿನಿಧಿಗಳ ಜಡ್ಜ್ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಮುಂದೆ ಇವತ್ತು ಹಾಜರುಪಡಿಸಲಾಗಿತ್ತು. 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಪ್ಪಿಸಲಾಗಿದೆ. 5 ಲಕ್ಷ ರೂಪಾಯಿ ಲಂಚವನ್ನ ಪಡೆಯುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ರು ಚಂದ್ರು ಲಮಾಣಿ. ಗುತ್ತಿಗೆದಾರರಿಂದ ಲಂಚವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಅದಾದ ನಂತರ ಸತತ ವಿಚಾರಣೆಯನ್ನ ನಡೆಸಿ ಬಂಧನ ಮಾಡಿರುವಂತಹ ಲೋಕಾಯುಕ್ತರು ಈಗ ಅವರನ್ನ ಜನಪ್ರತಿನಿಧಿಗಳ ಜಡ್ಜ್ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಮುಂದೆ ಹಾಜರುಪಡಿಸಿದ್ರು. ಇವತ್ತು 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಕೊಟ್ಟಿದ್ದಾರೆ. ಲಕ್ಷ್ಮೇಶ್ವರ ಪಟ್ಟಣದ ಶಾಸಕರ ಬಾಡಿಗೆ ಮನೆ ಈಗ ಖಾಲಿಯಾಗಿದೆ. ಹೆಂಡತಿ ಸರೋಜಾ ಹಾಗೂ ಮಗನೊಂದಿಗೆ ವಾಸ ಇದ್ರು. ಇಲ್ಲಿ ಕಾರ್ಯಕರ್ತರಿಲ್ಲದೆ ಶಾಸಕರ ನಿವಾಸ ಬಿಕೋ ಅಂತ ಇದೆ. ಆಸ್ಪತ್ರೆ ನೆಪ ಹೇಳಿ ಮನೆಯಿಂದ ಕಾಲ್ಕಿತ್ತಿದ್ದಾರೆ ಶಾಸಕರ ಪತ್ನಿ ಸರೋಜಾ ಹಾಗೂ ಸಂಬಂಧಿಕರು. ಬೆಂಬಲಿಗರು ಇಲ್ಲದೆ ಮನೆ ಬಿಕೋ ಅಂತಿದೆ. ತಮ್ಮ ಆಸ್ಪತ್ರೆಯಲ್ಲೇ ಲೋಕಾಯುಕ್ತರಿಗೆ ರೆಡ್ ಹ್ಯಾಂಡ್ ಆಗಿ ಶಾಸಕರು ಸಿಕ್ಕಿಬಿದ್ದಿರೋದು. ಈಗ ಅವರ ಮನೆ ಹತ್ರ ಅವರ ಬೆಂಬಲಿಗರು ಯಾರು ಕೂಡ ಸುಳಿತಾ ಇಲ್ಲ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಅವರಿಗೆ ಒಂದು ಕಡೆ ಲೋಕಾಯುಕ್ತ ಗ್ರಿಲ್ ಮುಂದುವರೆದಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಅವರ ಮನೆ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಲಕ್ಷ್ಮೇಶ್ವರ ಪಟ್ಟಣದ ಮಂಜುನಾಥ ನಗರ ಬಡಾವಣೆಯಲ್ಲಿರ್ತಕ್ಕಂತಹ ಏರಿಯಾದಲ್ಲಿರ್ತಕ್ಕಂತಹ ಈ ಬಾಡಿಗೆ ಮನೆ ವಾತ್ಸಲ್ಯ ಅನ್ನೋ ಮನೆಯಲ್ಲಿ ಶಾಸಕರು ವಾಸ ಇರ್ತಾರೆ. ಹೆಂಡತಿ ಮತ್ತು ಮಕ್ಕಳ ಜೊತೆಗೆ ಇದೇ ಮನೆಯಲ್ಲಿ ಅವರು ವಾಸ ಇರ್ತಕ್ಕಂಥದ್ದು. ನಿನ್ನೆ ಏನು ಲೋಕಾಯುಕ್ತ ರೇಡ್ ಆದ ನಂತರದಲ್ಲಿ ಏನು ಕಾರ್ಯಕರ್ತರು ಏನು ಬರ್ತಾ ಇದ್ದರು ಅದನ್ನು ಸ್ಥಗಿತ ಮಾಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಯಾರೂ ಕೂಡ ಸ್ಥಳಕ್ಕೆ ಬಂದಿಲ್ಲ. ಬೆಳಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಲ್ಲಿ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಅವರ ಅವರ ಪತ್ನಿ ಇದ್ದರು. ಆದರೆ ಅನಾರೋಗ್ಯ ಕಾರಣವಾಗಿ ಇಲ್ಲಿಂದ ಅವರು ತೆರಳಿರ್ತಕ್ಕಂಥದ್ದು. ಒಂದು ಮಾತಿನ ಪ್ರಕಾರ ಶಾಸಕರನ್ನ ಭೇಟಿಯಾಗಲಿಕ್ಕೆ ಹೋಗಿದ್ದಾರೇನೋ ಒಂದು ಮಾತು ಹೇಳ್ತಾರೆ. ಮತ್ತೊಂದು ಕಡೆ ಅವರ ಹುಬ್ಬಳ್ಳಿ ಅಥವಾ ಬೆಳಗಾವಿಗೆ ವೈದ್ಯಕೀಯ ಪರೀಕ್ಷೆಗೆ ಕೂಡ ಹೋಗಿದ್ದಾರೆ ಅನ್ನೋ ಮಾತಿದೆ. ಮತ್ತೊಂದು ಕಡೆ ತಾವೇನು ಗಮನಿಸ್ತಾ ಇದ್ದೀರಿ, ಇಲ್ಲೂ ಕೂಡ ಶಾಸಕರು ದಿನನಿತ್ಯ ಬಳಸ್ತಕ್ಕಂತಹ ಕಾರು ಇದು. ಈ ಕಾರು ಕೂಡ ಏಕಾಂಗಿಯಾಗಿ ಇಲ್ಲಿ ಇರ್ತಕ್ಕಂಥದ್ದು. ಅಂದರೆ ಬೆಳಗ್ಗೆ ಆದರೆ ನೂರಾರು ಕಾರ್ಯಕ್ರಮ ಏನು ಅವರ ಕಾರ್ಯಕ್ರಮಗಳು ಇರ್ತಿತ್ತು. ನಿಗದಿತ ಕಾರ್ಯಕ್ರಮಕ್ಕೆ ಇದೇ ವಾಹನದಲ್ಲಿ ಅವರು ತೆರಳುತ್ತಾ ಇದ್ದರು. ಆದರೆ ಸದ್ಯಕ್ಕೆ ಇವತ್ತು ವಾಹನ ಕೂಡ ಇಲ್ಲೇ ಇರತಕ್ಕಂಥದ್ದು. ಅವರ ಸಹಾಯಕರು ಕೂಡ ಅಥವಾ ಕಾರ್ಯಕರ್ತರು ಕೂಡ ಮನೆಗೆ ಭೇಟಿಯೆಲ್ಲ ಕೊಟ್ಟಿಲ್ಲ. ಅವರ ಕಚೇರಿ ಅಂದರೆ ಬಾಲಾಜಿ ಆಸ್ಪತ್ರೆಯಿಂದ ಕೂಗಳತೆ ದೂರದಲ್ಲಿರ್ತಕ್ಕಂಥ ಮನೆ ಇದು. ಬಾಲಾಜಿ ಆಸ್ಪತ್ರೆಯಲ್ಲೂ ಕೂಡ ಯಾವ ಕಾರ್ಯಕರ್ತರು ಕಾಣಲು ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಅವರ ಮನೆ ಕಡೆನೂ ಏನು ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಾಯಿದ್ರು. ಇವತ್ತು ಯಾವುದೇ ಕಾರ್ಯಕರ್ತರು ಬಂದಿಲ್ಲ. ಜೊತೆಗೆ ಅವರ ಪತ್ನಿ ಕೂಡ ಇಲ್ಲಿಂದ ಈಗ ತೆಳೆದಿರ್ತಕ್ಕಂಥದ್ದು. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.